ದೃಷ್ಟಿ ಬೊಟ್ಟು ಎಲ್ಲ ಹುಡುಗರಿಗೂ ತಿಳಿಸ್ಬಿಡು. ಹಾ, ಏನೇ ವಿಚಾರ ಗೊತ್ತಾದ್ರೂ ಇಮಿಡಿಯೇಟ್ ಆಗಿ ನಂಗೆ ಫೋನ್ ಬರಬೇಕು. ಸರಿ, ಆಯ್ತು. ಸೈಲೆಂಟ್. ಏನಾದ್ರು ವಿಷಯ ಗೊತ್ತಾಯ್ತಾ? ದತ್ತಾಬಾಯಿ ಹಳೆ ಹುಡುಗರಿಗೆಲ್ಲರೂ ಹೇಳಿದ್ದೀನಿ, ಏನೇ ವಿಚಾರ ಇದ್ರು ಇಮಿಡಿಯೇಟ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಆಕ್ಟಿವ್ ಆಗಿ ದತ್ತಾಬಾಯಿನ ಹುಡುಕ್ತಾ ಇದ್ದಾರೆ. ಏನ್ ಸುಳ್ಳು ಸಿಕ್ಕಿದ್ರೆ ಹೇಳ್ತಾರೆ. ನಾನು ಕೂಡ ಡಿಪಾರ್ಟ್ಮೆಂಟಲ್ಲಿ ಇರೋರ ಹತ್ರ ಮಾತಾಡಿದ್ದೀನಿ. ಬಜರಂಗಿ ಬಾಸು, ಮತ್ತೆ ವಿಚಾರ ದೊಡ್ಡದಾಗಿ ನ್ಯೂಸ್ ಚಾನಲ್ ಎಲ್ಲ ಬಂದ್ರೆ ಏನೂ ಆಗಲ್ವಾ? ಬರ್ದೇ ಇರೋ ಥರ ನೋಡ್ಕೋತೀನಿ. ಮತ್ತೆ ಹೈಯರ್ ಆಫೀಸರ್ಗೆ ಗೊತ್ತಾಗದೇ ಇರೋ ಥರ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಒಟ್ನಲ್ಲಿ ದತ್ತಾಬಾಯಿ ಬೇಗ ಸಿಕ್ಕಿದ್ರೆ ಸಾಕು. ಸಿಕ್ಕೇ ಸಿಗ್ತಾನೆ. ಅವನು ಸಿಗೋವರೆಗೂ ನಾನು ನಿದ್ದೆನೂ ಮಾಡಲ್ಲ. ಒಂದು ವೇಳೆ ದತ್ತಾಬಾಯಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಿದ್ರೆ? ಇಲ್ಲ, ದತ್ತ ಈಸಿಯಾಗಿ ಯಾರು ನಂಬ್ಕೊಂಡು ಹೋಗಲ್ಲ, ಟ್ರ್ಯಾಪ್ ಆಗಲ್ಲ. ಮತ್ತೆ ದತ್ತನ ಹಿಡಿಯೋಕಾಗ್ಲಿ ಅವನಿಗೇನಾದ್ರೂ ಮಾಡೋದಾಗ್ಲಿ ಅಷ್ಟು ಸುಲಭ ಅಲ್ಲ. ಹಾಗಿದ್ರೆ ದತ್ತಾಬಾಯಿಗೆ ಏನೂ ಆಗಿಲ್ಲ ಅಂತ್ಯಾ? ಅದನ್ನು ಹೇಳೋಕ್ಕಾಗಲ್ಲ. ಅವನಿಗೆ ಶತ್ರುಗಳು ಜಾಸ್ತಿ. ಇದನ್ನು ನೀನೇ ಹೇಳ್ತೀಯ, ಅದನ್ನು ನೀನೇ ಹೇಳ್ತೀಯ ಬಜರಂಗಿ ಬಾಸು. ಹೀಗಾದ್ರೆ ಹೇಗೆ? ಇದೇನ್ ಬಜರಂಗಿ ಬಾಸು? ದತ್ತ ಸಿಗೋವರೆಗೂ ನಾನು ಏನ್ ಹೇಳ್ತೀನೋ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಜರಂಗಿ ನಿಂತ್ಕೋ. ಒಂದ್ ನಿಮಿಷ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ನನಗೆ ಮಾತಾಡೋ ಟೈಮ್ ಇಲ್ಲ. ಪ್ಲೀಸ್ ಬಜರಂಗಿ, 2 ನಿಮಿಷ ಅಷ್ಟೇ. ನಾನು ಮಾತಾಡೋ ಸ್ಥಿತಿಲಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೇತ್ರ, ತಪ್ಪು ತಿಳ್ಕೊಬೇಡ. ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡು. ನನ್ನ ದತ್ತ ಕಾಣಿಸ್ತಾನೆ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ, ಅರ್ಥ ಮಾಡ್ಕೊ. ಬೇಡ, ನಾನು ಹೇಳ್ತಾ ಇದ್ದೀನಿ, ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ಅಂದೆ? ಕೈ ಕುಯ್ಕೋತ್ಯಾ? ಕುಯ್ಗೋ ಹೋಗು. ನೀನ್ ಈ ಮಾತು ಹೇಳ್ತಿದ್ಯಾ? ಅದು ನನ್ಗೆ. ಮತ್ತೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹುಚ್ಚುಚ್ಚಾಗಿ ಆಡೋ ನಿನ್ನಂತವ್ರಿಗೆ ಏನ್ ಹೇಳ್ಬೇಕು? ನೋಡು ನೇತ್ರ, ದತ್ತ ಸಿಗೋವರೆಗೂ ನನ್ಗೆ ಈ ನಾನ್ ಸೆನ್ಸ್ಗಳ ಟೈಮ್ ಇಲ್ಲ. ಶರುದಿ ಹೇಳಿದ್ದು ಸರಿಯಾಗೇ ಇದೆ. ನನಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಒಂದ್ ವೇಳೆ ಬ್ರೋ ನಿಜವಾಗ್ಲು ಮನೆಗ್ ಬರ್ದೆ ಹೋದ್ರೆ ನನ್ ತಡ್ಕೋತಾನ? ಇವನ್ ಉಳಿತಾನ? ನಿನ್ ಸ್ಥಾನ ಅಲ್ಲಲ್ಲ, ಇಲ್ಲಿ. ಐ ಲವ್ ಯು ದೃಷ್ಟಿ. ಐ ಲವ್ ಯು. ತುಂಗೆ, ಭದ್ರೆ, ಕಾವೇರಿ, ನೇತ್ರೆ, ಹೇಮ, ಶರಾವತಿ ಎಲ್ಲಾ ನದಿನೂ ಜಲಪಾತವಾಗಿ ಇವಳ ಕಣ್ಣಲ್ಲಿ ಧುಮುಕಿ ಹರಿದೋಗ್ತಾ ಇದೆ. ದೃಷ್ಟಿ, ದೃಷ್ಟಿ ತಗೋ. ಓ, ಏನು ಅಂತ ನೋಡ್ತಿದ್ಯಾ? ಪಾಯಸ ಮಾಡ್ಕೊಂಡ್ ಬಂದೀನಿ. ನಾನೇ ನನ್ನ ಕೈಯಾರ ಮಾಡಿದ್ದೀನಿ. ನೀನು ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ಅದನ್ನ ಕೇಳಿ ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು ದೃಷ್ಟಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ. ದುಃಖದಲ್ಲಿದ್ದವ್ರಿಗೆ
ಸಾಂತ್ವನ ಹೇಳಕ್ಕಂತೂ ಬರಲ್ಲ. ಅಂಥದ್ರಲ್ಲಿ ಕಾಯದ ಮೇಲೆ ಉಪ್ಪು ಹಾಕ್ತಿದ್ದೀರಲ್ಲ, ನೀವು ಮನುಷ್ಯ. ಅಲ್ಲ, ರಾಕ್ಷಸಿ ಅನ್ಕೋ, ನನಗೇನು. ಅಂದ್ರೆ ನನ್ನ ಗಂಡಂಗೆ ನೀವೇ ಏನಾದ್ರೂ ಮಾಡಿದ್ದೀರಾ? ಶಾಂತಂ ಪಾಪಂ, ನನ್ ಮೇಲೆ ಯಾಕೆ ದೃಷ್ಟಿ ಡೌಟ್ ಬರ್ತೀಯಾ? ನಾನು ಏನು ಮಾಡಿಲ್ಲ. ಬೇಕಾದ್ರೆ ನನ್ ಗಂಡನ್ ಕೇಳು, ನನ್ ರೂಮ್ ಬಿಟ್ಟು ಆಚೆನೆ ಹೋಗಿಲ್ಲ. ಅವತ್ ನೀವು ವಾರ್ನಿಂಗ್ ಕೊಟ್ಟಿದ್ರಿ ಅಲ್ವಾ, ದತ್ತನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ. ಹಾ, ಕೊಟ್ಟಿದ್ದೆ. ದತ್ತುಗೇನೋ ಮಾಡೋಣ ಅಂತಾನು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಪಾಪಿ, ನನ್ ಕೈಯಲ್ಲಿ ಸಾಯ್ಬೇಕಾಗಿತ್ತು. ನನ್ ಕೈಯಲ್ಲಿ ಸಾಯೋ ಅದೃಷ್ಟ ಅವನಿಗಿರ್ಲಿಲ್ಲ. ಬೇರೆ ಯಾರ ಕೈಯಲ್ಲಿ ಸತ್ನೋ. ಚಿಕ್ಕಮ್ಮೋರೆ, ಇನ್ನೊಂದ್ ಸಾರಿ ನನ್ ಗಂಡ ಸತ್ತಿದ್ದಾರೆ ಅಂತ ಹೇಳಿದ್ರೆ ನಾನ್ ದೃಷ್ಟಿಯಾಗಿರಲ್ಲ. ಫಸ್ಟ್ ಟೈಮ್ ನನ್ನ ಮೇಲೆ ಕೈ ಮಾಡಿಬಿಟ್ಟಲ್ಲ. ಇಟ್ಸ್ ಓಕೆ, ಇರ್ಲಿ. ನೋಡು ದೃಷ್ಟಿ, ನಿನ್ನ ಸಮಾಧಾನಕ್ಕೋಸ್ಕರ ನಾನು ಸುಳ್ಳು ಹೇಳೋದಕ್ಕಾಗತ್ತಾ? ಸುಳ್ಳು ಹೇಳಬಾರ್ದು ಅಂತ ನಾನು ನಿನಗೆ ಹೇಳ್ಕೊಡ್ಬೇಕಾ? ಆದರೂ ಆ ದತ್ತುನ ಹೊಡೆದು ಬಿಸಾಕೋ ಅವಕಾಶ ನನಗೆ ಮಿಸ್ ಆಗೋಯ್ತು. ಆ ಕೆಲಸನ ಅದು ಯಾರು ಮಾಡಿದಾರೋ ಅವ್ರಿಗೆ ನನ್ನ ದೊಡ್ಡ ಥ್ಯಾಂಕ್ಸ್. ನನ್ನ ಕಾಲಿಗೆ ಮುಳ್ಳಾಗಿದ್ದವನ್ನ ಕಾಣದ ಕೈ ಒಂದು ಕಿತ್ತು ಬಿಸಾಕಿದೆ. ಛೇ, ನಿಮ್ಗೇನು ಅನ್ಸೋದೇ ಇಲ್ವಾ? ಎಲ್ಲ ಅನ್ಸತ್ ಬಿಡಿ. ಅಣ್ಣ ತಮ್ಮ ಅನ್ನೋ ಪ್ರೀತಿ ವಿಶ್ವಾಸನೇ ಗೊತ್ತಿಲ್ಲದೆ ಇರೋ ನಿಮ್ಗೆ ನಮ್ ಸಂಕಟ ಎಲ್ಲ ಅರ್ಥ ಆಗತ್ತೆ. ನನ್ನ ಸಂಕಟ, ನನ್ನ ನೋವು ಏನು ಅಂತ ನಿನ್ ಗಂಡ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ರೆ ನನಗೂ ಅರ್ಥ ಆಗ್ತಿತ್ತು. ಅವನಿಂದ ಇಂಥ 100 ಸಂಕಟನ ನಾನು ಅನುಭವಿಸಿದೀನಿ. ಅದನ್ನೆಲ್ಲ ಬಡ್ಡಿ ಸಮೇತ ಅವನಿಗೆ ವಾಪಸ್ ಕೊಡದೆ ಇದ್ರೆ ದೇವ್ರು ಮೆಚ್ಚಲ್ಲ ಅಲ್ವಾ? ಏನ್ ಹಾಗೆ ನೋಡ್ತಿದ್ಯಾ ದೃಷ್ಟಿ? ಪಾಯಸ ತಣ್ಣಗಾಯ್ತು ದೃಷ್ಟಿ, ತಗೋ. ನನಗ್ ಬೇಡ ಅಂತ ಎಷ್ಟ್ ಸಾರಿ ಹೇಳ್ಬೇಕು? ಬೇಡ ಅಂದ್ರೆ ಹೇಗೆ ದೃಷ್ಟಿ? ದತ್ತು ಬರ್ತಾನೆ ಅಂತ ಹುಸಿ ನಂಬಿಕೆಯಲ್ಲಿ ಕಾಯೋದಕ್ಕೆ ಎನರ್ಜಿ ಬೇಡ್ವಾ? ಅವನನ್ನ ಹುಡ್ಕೋ ವ್ಯರ್ಥ ಪ್ರಯತ್ನ ಮಾಡೋದಕ್ಕಾದ್ರೂ ಎನರ್ಜಿ ಬೇಡ್ವಾ? ಅಪ್ಪಿ ತಪ್ಪಿ ಆ ದತ್ತು ಸತ್ತು ಅವನ್ ಬಾಡಿ ನಮ್ ಮನೆಗ್ ಬಂದ್ರೆ ಅದ್ರ ಮುಂದೆ ಕುತ್ಕೊಂಡು ಅಳೋದಕ್ಕಾದ್ರೂ ನಿನಗ್ ಶಕ್ತಿ ಬೇಕಲ್ವಾ? ತಮ್ಮ ಬೇಗ ಮನೆಗ್ ಬರ್ಲಿ ಅಂತ ಕೇಳ್ಕೊಳ್ಳೋದ್ ಬಿಟ್ಟು ಅವ್ರ ಸಾವನ್ ಬಯಸ್ತಿದ್ದೀರಲ್ಲ. ನೀವು ಹೆಣ್ಣಲ್ಲ, ರಾಕ್ಷಸಿ. ಈ ಟೈಮಲ್ಲೂ ಕಾಮಿಡಿ ಮಾಡ್ತಿಲ್ಲ ದೃಷ್ಟಿ ನೀನು. ಇಷ್ಟು ಬ್ಯೂಟಿಫುಲ್ ಆಗಿರೋ ನನ್ಗೆ ರಾಕ್ಷಸಿ ಅಂತೀಯಲ್ಲ, ನನಗೇನ್ ತಲೆ ಮೇಲೆ ಕೊಂಬಿದ್ಯಾ ಅಥವಾ ಕೋರೆ ಹಲ್ಲಿದ್ಯಾ? ಮನ್ಸೆ ವಿಕಾರ ಆಗಿರ್ಬೇಕಾದ್ರೆ ಆಕಾರ ಅಂದ ಕಟ್ಕೊಂಡು ಏನಾಗ್ಬೇಕು? ಆಯ್ತು ಬಿಡಮ್ಮ, ನೀನು ರತಿದೇವಿ, ನಿನ್ ಗಂಡ ಮನ್ಮಥ. ತಗೋ ಪಾಯಸ ಕುಡಿ. ನನಗ್ ಬೇಡ ಅಂತ ಎಷ್ಟ್ ಸಾರಿ ಹೇಳ್ಬೇಕು? ಅಯ್ಯೋ, ಬೇಡ ಅಂದ್ರೆ ಬೇಡ ಬಿಡು, ನಾನೇ ತಿಂತೀನಿ. ಅದಕ್ಕೆ ಯಾಕೆ ಈ ತರ ಸ್ಪೀಕರ್ ಔಟ್ ಆಗೋ ತರ ಕೂಗ್ಕೋತಾ ಇದೆಯಾ? ಎಷ್ಟು ಟೇಸ್ಟಿ ಆಗಿದೆ ದೃಷ್ಟಿ ಪಾಯಸ. ಪ್ರತಿಯೊಂದು ಅಗ್ಳಲ್ಲೂ ತಿನ್ನೋರ್ ಹೆಸರು ಬರ್ದಿರ್ತಾನಂತೆ ಆ ದೇವ್ರು. ಇದ್ರಲ್ಲಿ ನಿನ್ ಹೆಸರು ಇರ್ಲಿಲ್ಲ, ನನ್ನ ಹೆಸರು ಬರ್ದಿತ್ತು ಅಷ್ಟೇ. ದೃಷ್ಟಿ, ಜಾಸ್ತಿ ಅಳಕ್ ಹೋಗ್ಬೇಡ, ಆಮೇಲೆ ಇದು ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆದ್ರೆ ಕಷ್ಟ.
ದೃಷ್ಟಿ, ನೀನ್ ಫಸ್ಟ್ ಟೈಮ್ ನನಗೆ ಹೊಡೆದೆ, ಆದ್ರೂ ನನಗೆ ಬೇಜಾರಾಗ್ಲಿಲ್ಲ. ಆ ದತ್ತೂನ್ ಹೊಡೆಯೋ ಅವಕಾಶ ನನಗೆ ಸಿಗ್ಲಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತದೆ. ಇರ್ಲಿ, ಹೋಗ್ಲಿ ಬಿಡು. ಬಾಯ್. ಇವ್ರು ಆಡ್ತಿರೋದು ನೋಡಿದ್ರೆ ನನ್ನ ಗಂಡಂಗೆ ಏನೂ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಆದರೆ ಅವ್ರು ಎಲ್ಲಿಗೆ ಹೋದ್ರು? ಅವ್ರಿಗೇನಾದರೂ ತೊಂದರೆ ಆಯ್ತಾ? ದೇವ್ರೆ, ನನ್ನ ಗಂಡಂಗೆ ರಕ್ಷಣೆ ಕೊಡು. ಅವ್ರ ಜೀವಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಯ್ಯೋ, ಇದೇನಿದು? ದೀಪ ಹಾರೋಯ್ತಲ್ಲ. ಭಗವಂತ, ಏನಪ್ಪ ಇದ್ರ ಅರ್ಥ? ನನ್ನ ಗಂಡ ಅಪಾಯದಲ್ಲಿದ್ದಾರೆ ಅಂತನಾ? ನಮಗೆ ನೆಮ್ಮದಿಯಾಗಿರೋದಕ್ಕೆ ಬಿಡು ತಂದೆ. ಇಷ್ಟು ದಿನ ನಿನ್ ಕೊಟ್ಟು ಏಟು ಹುಳಿಪೆಟ್ಟು ಅಂತ ಅಂದ್ಕೊಂಡಿದ್ದೆ. ಹುಳಿಪೆಟ್ಟು ಬಿದ್ರೇನೆ ಕಲ್ಲು ಶಿಲೆ ಆಗೋದು ಅಂತ. ಆದ್ರೆ ಇದ್ರ ಮೇಲೂ ನೀನು ನನಗೆ ಹೊಡೆದ್ರೆ ಶಿಲೆ ಆಗೋ ಬದಲು ಪುಡಿ ಆಗ್ಬಿಡ್ತೀನಿ. ನಾನು ನನ್ನ ಗಂಡ ಒಟ್ಟಿಗೆ ಇರಬೇಕು, ಖುಷಿಯಾಗಿರ್ಬೇಕು. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬರೋ ಹಾಗೆ ಮಾಡಪ್ಪ. ನಾವಿಬ್ರು ಅವ್ರ ಕಾಲ ಚೆನ್ನಾಗಿರೋ ಹಾಗೆ ಮಾಡು. ಅಯ್ಯೋ, ಮತ್ತೆ ದೀಪ ಹಾರೋಯ್ತು. ಇದೇನಿದು? ಅಪಶಕ್ನದ ಮೇಲೆ ಅಪಶಕ್ನ ಆಗ್ತಿದ್ಯಲ್ಲ. ನಂಗೆ ಯಾವ ನೋವಿನ ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ ಭಗವಂತ? ನನ್ನೇ ನಂಬಿದ್ದೀನಿ, ಕೈ ಬಿಡಬೇಡ. ನನ್ನ ಗಂಡಂಗೆ ಏನೂ ಆಗಲ್ಲ ಅನ್ನೋ ಸೂಚನೆ ಕೊಡು ತಂದೆ. ದೃಷ್ಟಿ, ನನಗೆ ಮಂಗಳಾರತಿ ಕೊಡಲ್ವಾ? ಇದೇನ್ ಮಾಡ್ತಿದ್ದೀರಾ ನೀವು? ಮಂಗಳಾರತಿನ ಯಾರಾದ್ರೂ ಆರಿಸ್ತಾರ? ನಾನು ಆರಿಸ್ತೀನಿ. ಅದು ಕೆಟ್ಟದ್ದು. ಈ ಮನೆ ಯಜಮಾನ್ರಿಗೆ ಒಳ್ಳೇದಾಗಲ್ಲ. ವಾವ್, ಹಾಗಾದ್ರೆ ಇನ್ನೊಂದ್ಸಲ ಆರತಿ ತಗೊಂಡ್ ಬಾ. ಇನ್ನೊಂದ್ಸಲ ಅಂತ ಆರಿಸ್ತೆ. ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಒಳ್ಳೇದಾಗಲ್ಲ. ದತ್ತುಗೆ ಕೆಟ್ಟದಾದ್ರೆ ನನಗೆ ಒಳ್ಳೇದೇ ಬಿಡು. ಅವನೇನಾದ್ರೂ ಸತ್ರೆ ಇದೇ ದೇವ್ರಿಗೆ 101 ತೆಂಗಿನಕಾಯಿ ಓಡಿಸ್ತೀನಿ.
ಏನಾಗಿದೆ ನಿಮ್ಗೆ? ತುಂಬಾ ಖುಷಿ ಆಗಿದೆ. ಇನ್ನು ನನ್ನ ತಮ್ಮನ್ಗೆ ಏನಾಯ್ತು ಅನ್ನೋ ಕೆಟ್ಟ ಸುದ್ದಿ ಬಂದ್ರೆ ಆತ್ಮ ತೃಪ್ತಿ ಆಗಕ್. ನನ್ ಗಂಡನ್ ಹೀಗೆಲ್ಲ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗತ್ತಾ? ತುಂಬಾ ಪಾಪ ಮಾಡ್ತಿದ್ದೀರಾ ನೀವು. ಹೌದಾ? ಪರವಾಗಿಲ್ಲ ಅನ್ಕೋ. ಪರಿಸ್ಥಿತಿ ಇನ್ನೂ ಹದ್ಗೆಡ್ಲಿ. ದೃಷ್ಟಿ, ದೀರ್ಘ ಅಮಂಗಲಿ ಭವ. ಅಕ್ಕ, ಮಾತ್ರೆ ತಗೋ. ಅಕ್ಕ, ಯಾಕಕ್ಕ ಭಯ ಪಡ್ಕೊಂಡಿದ್ಯಾ? ಮಾತ್ರೆ ತಗೋ. ಏನಕ್ಕಕ್ಕ ಆತರ ಭಯ ಪಡ್ಕೋತಿದ್ಯಾ? ದೃಷ್ಟಿ ಇಲ್ಲೇ ಇದ್ದಾಳೆ, ಇಲ್ಲೇ ಪಕ್ಕದಲ್ಲಿದ್ದಾಳೆ, ಅವಳಿಗೆಲ್ಲ ಹೇಳ್ಬಿಡ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ರೆ ಅದು ನಿನ್ ಜೀವಕ್ಕೆ ನೀನೇ ತಂದ್ಕೊಳ್ಳೋ ಸಂಸ್ಕಾರ. ಅಕ್ಕ, ನಿನ್ ಕೈ ನೋಡಿ ಹೇಗ್ ನಡುಕ್ತಿದೆ ಅಂತ ನಿನ್ ಮನ್ಸಲ್ಲಿ ಏನ್ ಹಿಡ್ಕೊಂಡಿದ್ಯಾ ನೀನು? ಏನಿಲ್ಲ ರಾಜ, ನನ್ ಮೇಲೆ ಅಟ್ಯಾಕ್ ಆಯ್ತಲ್ವಾ, ಅದು ಪದೇ ಪದೇ ನೆನಪಾಗ್ತಾ ಇದೆ. ನೆನಪಾದಾಗೆಲ್ಲ ಭಯ ಆಗ್ತಿದೆ. ಮನೇಲಿದ್ದಾಗ ನೀನ್ ಇಷ್ಟೊಂದು ಹೆದರ್ತಿರ್ಲಿಲ್ಲ, ಇಲ್ಲಿಗ್ ಬಂದ್ಮೇಲೆ ಅದಾಗಿದ್ದು. ಅದ್ರಲ್ಲೂ ಶರವತಿ ಚಿಕ್ಕಮ್ಮವ್ರನ್ನ ನೋಡಿದ ತಕ್ಷಣ ಒಳ್ಳೆ ಜೀವ ಹೋದಂಗ್ ನಡ್ತಿಲ್ಲ. ಯಾಕೆ? ನಿನ್ಗೂ ಅವ್ರಿಗೂ ಏನಂತದ್ದು? ಅದು ರಾಜ, ಹಾಗೆಲ್ಲ ಏನೂ ಇಲ್ಲ. ನಾನು ಅವ್ರು ನನ್ಗೆ ಏನೋ, ಅವ್ರು ದೊಡ್ಡೋರಲ್ವಾ, ಅದಕ್ಕೆ ಮರ್ಯಾದೆ ಅಷ್ಟೇ. ಮೊದ್ಲೆಲ್ಲ ನೀವಿಬ್ರು ಎಷ್ಟು ಕ್ಲೋಸ್ ಆಗಿದ್ರಿ, ಆಗಿಲ್ದೇ ಇರೋ ಭಯ ಈಗೇನಕ್ಕೆ? ನಂಗೇನೋ ನಿಮ್ಮಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ ಅನಿಸ್ತಿದೆ. ಏನ್ ರಾಜ ನೀನು? ಮೊದ್ಲೇ ನನ್ನ ಪರಿಸ್ಥಿತಿ ಹೇಗಿದೆ, ನೀನ್ ಏನೇನು ಹೇಳ್ಬೇಡ. ನೀನ್ ಅನುಮಾನ ಪಡೋದಕ್ಕೆ ಸರಿಯಾದ ಸಮಯ ಸಂದರ್ಭ ಅಂತ ಏನು ಇಲ್ವಾ? ಗಟ್ಲೆ ರಕ್ತ ಹೋಗಿದೆ, ವೀಕ್ನೆಸ್ಗೆ ಕೈ ನಡುಕ್ತಾ ಇದೆ, ಅದಕ್ಕೆಲ್ಲ ನೀನ್ ಅರ್ಥ ಕಟ್ತಿಯಲ್ಲ. ನಾನು ನೆಮ್ಮದಿ ಆಗಿರೋದು ನಂಗೆ ಇಷ್ಟ ಅಲ್ವಾ? ಸರಿ ಸರಿ, ಟೆನ್ಷನ್ ಆಗ್ಬೇಡ. ಈಗ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಇವಳೇನೋ ಸುಳ್ಳು ಹೇಳ್ತಿದ್ದಾಳೆ. ಶರಾವತಿ ಚಿಕ್ಕಮ್ಮವ್ರನ್ನ ನೋಡಿದ್ರೆ ಇವಳು ಯಾಕಷ್ಟು ಭಯ ಪಡ್ತಾಳೆ? ಅದೇನು ಅಂತ ನಾನು ತಿಳ್ಕೋಬೇಕು. ನೋಡು, ನೀನಾಯ್ತು, ಈ ರೂಮ್ ಆಯ್ತು, ತಿನ್ನ ಮಲಗದ್ನ ಅಂತ ಇದ್ರೆ ನಿನ್ ಜೀವನ ಎರಡನ್ನೂ ನಿನಗೆ ಭಿಕ್ಷೆ ಹಾಕ್ತೀನಿ. ಇಲ್ಲ ಅಂದ್ರೆ ಈ ಸೀಮಾ ಅನ್ನೋಳೊಬ್ಳು ಭೂಮಿ ಮೇಲೆ ಹುಟ್ಟಿದ್ಲು ಅನ್ನೋದನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ. ಅದ್ರಲ್ಲೂ ಶರವತಿ ಚಿಕ್ಕಮ್ಮವ್ರನ್ನ ನೋಡಿದ ತಕ್ಷಣ ಒಳ್ಳೆ ಜೀವ ಹೋದಂಗ್ ನಡ್ತಿಲ್ಲ. ರಾಜನ್ಗೆ ಏನೋ ಅನುಮಾನ ಬಂದಿರೋ ಹಾಗಿದೆ. ಏನ್ ಮಾಡೋದು?